ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಣಾಹಣಿ ಜೋರಾಗಿದೆ. ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಕಣಕ್ಕಿಳಿದಿದ್ದಾರೆ. ಕ್ಷೇತ್ರವನ್ನ ಪ್ರತಿಷ್ಠೆಯ ಕಣವಾಗಿ ಕಾಂಗ್ರೆಸ್ ಸ್ವೀಕರಿಸಿದೆ. ಅಮೇಥಿಯಲ್ಲಿ ಆದ ಸೋಲು ಮರುಕಳಿಸದಂತೆ ನೋಡಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದೆ. ರಾಹುಲ್ ಗಾಂಧಿನ ಗೆಲ್ಲಿಸಲೇಬೇಕು ಅಂತ ಪಕ್ಷದ ನಾಯಕರು ಪಣ ತೊಟ್ಟಿದ್ದಾರೆ. ರಾಯ್ಬರೇಲಿಗೆ ಕರ್ನಾಟಕದ ನಾಯಕರ ದಂಡು ಹೊರಟಿದೆ. ರಾಯ್ಬರೇಲಿಯಿಂದ ರಾಹುಲ್ರನ್ನ ಗೆಲ್ಲಿಸೋದಕ್ಕೆ ಕರ್ನಾಟಕದ ನಾಯಕರು ಜೊತೆಯಾಗಿ ನಿಂತಿದ್ದಾರೆ. ರಾಹುಲ್ ಗಾಂಧಿ ಪರ ಡಿಕೆಶಿ, ಖರ್ಗೆ, ಮುನಿಯಪ್ಪ ಪ್ರಚಾರ ಮಾಡ್ತಾರೆ. ಅಮೇಥಿಯಲ್ಲಿ ಸೋತಿದ್ದ ರಾಹುಲ್ ರಾಯ್ಬರೇಲಿಯಿಂದ ಗೆಲ್ತಾರಾ? ರಾಹುಲ್ ಗಾಂಧಿ ಪರ 2 ದಿನ ಪ್ರಚಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಗಳೂರಿನಿಂದ ತಮ್ಮ ತಂಡದೊಂದಿಗೆ ಪ್ರಚಾರ ಮಾಡಿದ್ದು 3 ದಿನ ಕ್ಷೇತ್ರದಲ್ಲಿದ್ದುಕೊಂಡು ಮುನಿಯಪ್ಪ ಅವರು ಕೂಡ ಪ್ರಚಾರ ಮಾಡಿದ್ದಾರೆ. ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಿದ್ರು. ದಲಿತ ಮತಗಳು ಹೆಚ್ಚಿರುವ ಕಾರಣಕ್ಕೆ ಇಬ್ಬರು ದಲಿತ ನಾಯಕರು ಪ್ರಚಾರ ಮಾಡಿದ್ದಾರೆ. ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ರಾಯ್ಬರೇಲಿಯಲ್ಲಿ 25%ಕ್ಕೂ ಹೆಚ್ಚು ದಲಿತ ಮತದಾರರಿದ್ದಾರೆ. ದಲಿತ ಮತದಾರರನ್ನ ಸೆಳೆಯೋದಕ್ಕೆ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬೆನ್ನಿಗೆ ಕರ್ನಾಟಕ ನಾಯಕರು ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಡಿಕೆ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ. ರಾಯ್ಬರೇಲಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಸರ್, ಹೇಗನ್ನಿಸ್ತಿದೆ ಸರ್ ರಾಯ್ಬರೇಲಿ ಪ್ರಚಾರ? ಇಡೀ ಕಾಂಗ್ರೆಸ್ ಪಾರ್ಟಿ ಲಕ್ನೋ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಬಹಳ ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಂಡಿಯಾ ಬ್ಲಾಕ್ ಸರ್ಕಾರ ರಚನೆ ಆಗ್ತದೆ. ಇಲ್ಲೂ ಕೂಡ ನಮ್ಮ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇಲ್ಲೂ 10 kg ರೈಸ್ ಕೊಡ್ತಾ ಇದೀವಿ. ಜನರಿಗೆ ಬದಲಾವಣೆ ಬಯಸಿದ್ದಾರೆ, ಬದಲಾವಣೆ ಆಗ್ತದೆ. ರೆಸ್ಪಾನ್ಸ್ ಹೇಗಿದೆ ಸರ್? ಬಹಳ ಉತ್ತಮವಾಗಿ ಜನರಿಗೆ ಬದಲಾವಣೆ ಬಯಸಿದ್ದಾರೆ. ಡಿಕೆ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ. ರಾಯ್ಬರೇಲಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಸರ್, ಹೇಗನ್ನಿಸ್ತಿದೆ ಸರ್ ರಾಯ್ಬರೇಲಿ ಪ್ರಚಾರ? ಇಡೀ ಕಾಂಗ್ರೆಸ್ ಪಾರ್ಟಿ ಲಕ್ನೋ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಬಹಳ ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಂಡಿಯಾ ಬ್ಲಾಕ್ ಸರ್ಕಾರ ರಚನೆ ಆಗ್ತದೆ. ಇಲ್ಲೂ ಕೂಡ ನಮ್ಮ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇಲ್ಲೂ 10 kg ರೈಸ್ ಕೊಡ್ತಾ ಇದೀವಿ. ಜನರಿಗೆ ಬದಲಾವಣೆ ಬಯಸಿದ್ದಾರೆ, ಬದಲಾವಣೆ ಆಗ್ತದೆ. ರೆಸ್ಪಾನ್ಸ್ ಹೇಗಿದೆ ಸರ್? ಬಹಳ ಉತ್ತಮವಾಗಿ ಜನರಿಗೆ ಬದಲಾವಣೆ ಬಯಸಿದ್ದಾರೆ. ಡಿಕೆ ಶಿವಕುಮಾರ್ ರಾಯ್ಬರೇಲಿಯಲ್ಲಿ ಅಣ್ಣನನ್ನ ಗೆಲ್ಲಿಸೋದಕ್ಕೆ ತಂಗಿಯ ಹೋರಾಟ. ರಾಯ್ಬರೇಲಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ಪ್ರಚಾರ ನಡೆಸಿದ್ದು, ದಿನಕ್ಕೆ 4-5 ಪ್ರಚಾರ ಸಭೆ, ಹಳ್ಳಿಗಳ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊದಲ ಬಾರಿಗೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಭಾರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಅಮೇಥಿಯಂತೆ ಈ ಬಾರಿ ಸೋಲಾಗದಂತೆ ನೋಡಿಕೊಳ್ಳೋದಕ್ಕೆ ಎಲ್ಲರೂ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ರಾಯ್ಬರೇಲಿಯಲ್ಲೇ ಮನೆ ಮಾಡಿಕೊಂಡು ಉಳ್ಕೊಂಡಿದ್ದಾರೆ. ಪ್ರಿಯಾಂಕಾ ನಿರಂತರ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಾಂಧಿ ಕುಟುಂಬದ ಕೈ ತಪ್ಪದೇ ಇರೋ ಹಾಗೆ ರಾಯ್ಬರೇಲಿಯಲ್ಲಿ ನೋಡ್ಕೊಳ್ಬೇಕಾಗಿದೆ. ಪ್ರತಿದಿನ ಕ್ಷೇತ್ರದ ನಾಯಕರ ಜೊತೆ ಭೇಟಿಯಾಗ್ತಾರೆ, ಅವರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ 20 ವರ್ಷಗಳ ನಿರಂತರ ಗೆಲುವು ಕಂಡಿದ್ದ ಕ್ಷೇತ್ರ ಇದು. ರಾಯ್ಬರೇಲಿಯಲ್ಲಿ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲಾಗಿದೆ. ಬಿಜೆಪಿ ಅಭ್ಯರ್ಥಿ ದಿನೇಶ್ ಪ್ರತಾಪ್ ಸಿಂಗ್ ಬಗ್ಗೆ ಪಕ್ಷದಲ್ಲೇ ಅಸಮಾಧಾನ ಇದೆ. ಕಳೆದ ಬಾರಿ ಸೋನಿಯಾ ಗಾಂಧಿ ವಿರುದ್ಧ ದಿನೇಶ್ ಪ್ರತಾಪ್ ಸೋತಿದ್ರು. ಅವರಿಗೆ ಟಿಕೆಟ್ ಕೂಡ ನೀಡಲಾಗಿದೆ. ಈ ಬಾರಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ಟಫ್ ಫೈಟ್ ಇದೆ. ಅಭ್ಯರ್ಥಿ ಪರ ಕೆಲಸ ಮಾಡೋದಕ್ಕೆ ಬಿಜೆಪಿ ಅವರಿಗೆ ನಿರಾಸಕ್ತಿ ಇದೆ. ಇದು ರಾಹುಲ್ ಗಾಂಧಿಗೆ ವರ ಆಗುತ್ತಾ? ಕೊನೆ ಹಂತದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತ್ತು. ಶಾಸಕರು ಹೊರಗೆ ಬಂದು ಪ್ರಚಾರ ಮಾಡ್ತಾ ಇಲ್ಲ.
ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಯುಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್, ಕಳೆದ ಒಂದು ವಾರದಿಂದ ನೀವು ಯುಪಿ ಕವರ್ ಮಾಡ್ತಾ ಇದ್ದೀರಾ, ಅಲ್ಲಿನ ಪಲ್ಸ್ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ. ರಾಯ್ಬರೇಲಿಯಲ್ಲಿ ಪ್ರಮುಖವಾಗಿ ಈ ಬಾರಿ ಶತಾಯಗತಾಯ ವಾಪಸ್ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ರಾಹುಲ್ ಗಾಂಧಿ ನಿಂತಿದ್ದಾರೆ, ರಾಜ್ಯದ ನಾಯಕರು ಹೋಗಿದ್ದಾರೆ. ರಾಯ್ಬರೇಲಿ ಅಖಾಡ ಹೇಗಿದೆ? ಭಾವನಾ, ರಾಯ್ಬರೇಲಿಯಲ್ಲಿ ಕಳೆದ 20 ವರ್ಷಗಳಿಂದ ಸೋನಿಯಾ ಗಾಂಧಿ ಸಂಸದೆಯಾಗಿದ್ದರು. ಈ ಬಾರಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದುಕೊಂಡು ಸೋನಿಯಾ ಗಾಂಧಿ ಈ ಕ್ಷೇತ್ರವನ್ನು ರಾಹುಲ್ ಗಾಂಧಿಗೆ ಬಿಟ್ಟುಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ವಯನಾಡಿನ ಜೊತೆಗೆ ರಾಯ್ಬರೇಲಿಯಿಂದಲೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿ ರಾಯ್ಬರೇಲಿಯಿಂದ ಗೆಲ್ಲಬಹುದು ಅನ್ನೋದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ. ರಾಹುಲ್ ಗಾಂಧಿಯವರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ದೇಶದ ಬೇರೆ ಬೇರೆ ಕಡೆಯಿಂದ ನಾಯಕರು ರಾಯ್ಬರೇಲಿಯಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿಯೂ ನಾನು ರಾಯ್ಬರೇಲಿಗೆ ಬಂದಿದ್ದೆ. ಆಗ ಕೆಲವು ಕರ್ನಾಟಕದಿಂದ ಸಣ್ಣ ಪುಟ್ಟ ನಾಯಕರು, ಬ್ಲಾಕ್ ಕಾಂಗ್ರೆಸ್ನ ನಾಯಕರು ಬಂದು ಪ್ರಚಾರವನ್ನು ಮಾಡಿದ್ರು. ಈ ಬಾರಿ ಕರ್ನಾಟಕದ ರಾಜ್ಯ ಮಟ್ಟದ ನಾಯಕರು ಇಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿಯವರ ಪರವಾಗಿ 2 ದಿನ ರಾಯ್ಬರೇಲಿಯಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಮುನಿಯಪ್ಪ 3 ದಿನಗಳ ಕಾಲ ಇಲ್ಲೇ ಇದ್ದುಕೊಂಡು ಪ್ರಚಾರವನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಯ್ಬರೇಲಿಯಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ರಾಹುಲ್ ಗಾಂಧಿಯವರ ಪರ ಪ್ರಚಾರವನ್ನು ಮಾಡಿದ್ದಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಮುನಿಯಪ್ಪ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರ ಪ್ರಚಾರ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ 25%ಗಿಂತ ಹೆಚ್ಚು ದಲಿತ ಮತದಾರರಿದ್ದಾರೆ. ಆ ಕಾರಣದಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮುನಿಯಪ್ಪರಂತಹ ನಾಯಕರು ಇಲ್ಲಿ ಬಂದು ಪ್ರಚಾರವನ್ನು ಮಾಡಿದ್ದಾರೆ. ಅದರಲ್ಲೂ ಮುನಿಯಪ್ಪ ಹಳ್ಳಿಗಳಿಗೆ ಹೋಗಿ ಗ್ರಾಮಗಳಲ್ಲಿ ಸಭೆಯನ್ನು ನಡೆಸಿ ಕಾಂಗ್ರೆಸ್ ಪರ ಪ್ರಚಾರವನ್ನು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ರಾಯ್ಬರೇಲಿಗೆ ಬಂದು ರಾಹುಲ್ ಗಾಂಧಿಯವರ ಪರ ಪ್ರಚಾರವನ್ನು ಮಾಡಿ ಲಕ್ನೌನಲ್ಲೂ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಆನಂತರ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿಯವರನ್ನ ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವ ಹಠಕ್ಕೆ ಕಾಂಗ್ರೆಸ್ ಬಿದ್ದಿದೆ. ಯಾಕಂದ್ರೆ ಕಳೆದ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸ್ಮೃತಿ ಇರಾನಿ ವಿರುದ್ಧ ಸೋತ ನಂತರ ಒಂದು ಮುಖಭಂಗ ಆಗಿತ್ತು ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ. ತಮ್ಮದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲುವು ಸಾಧಿಸಲಾಗಲಿಲ್ಲ ಅಂತ. ಹಾಗಾಗಿ ಈ ಬಾರಿ ಗೆಲ್ಲಬೇಕು ಅನ್ನುವಂತಹ ಆಟದಲ್ಲಿದೆ ಕಾಂಗ್ರೆಸ್. ಪ್ರಶಾಂತ್, ಒಂದು ಹೇಳ್ತೀನಿ, ಮುನಿಯಪ್ಪನವರ ಬಹುಕಾಲದ PA ಏನಿದ್ದಾರೆ, ಹೀ ಈಸ್ ಫ್ರಮ್ ಅಮೇಥಿ ಆ್ಯಂಡ್ ರಾಯ್ಬರೇಲಿ. ಮುನಿಯಪ್ಪನವರ ಗಾಂಧಿ ಕುಟುಂಬದ ಜೊತೆಗಿನ ಒಡನಾಟ, ಅವರ ಮಂತ್ರಿ ಆಗಲಿಕ್ಕೂ ಮುಖ್ಯ ಕಾರಣ ಆ PA. ಅವರು ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದರು. ಆದರೆ ನನಗೊಂದು ಪ್ರಶ್ನೆಯನ್ನು ಕೇಳಬೇಕಿತ್ತು. ಉತ್ತರ ಪ್ರದೇಶ, ಈಗ ನೀವು ಕಾಶಿಗೆ ಹೋಗಿದ್ರಿ, ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಓಡಾಡಿದ್ರಿ, ಪ್ರತಾಪ್ಗಢ ಹೋಗಿದ್ರಿ. ಉತ್ತರ ಪ್ರದೇಶದ ಬೇರೆ ಜಿಲ್ಲೆಗಳಲ್ಲಿ ಯಾವ ವಾತಾವರಣ ಇದೆ? ಅದಕ್ಕೆ ಹೋಲಿಸಿದರೆ ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸುದ್ದಿಗಳಿವೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು? ಅಂದರೆ ಬೇರೆ ಕಡೆ ಏನು ವಾತಾವರಣ ಇದೆ, ಅದರ ಕಾಂಟ್ರಾಸ್ಟ್ ವಾತಾವರಣ ರಾಯ್ಬರೇಲಿಯಲ್ಲಿ ಇದೆಯಾ, ಅಥವಾ ಬರೀ ಟಿಕೆಟ್ ಹಂಚಿಕೆಯ ತಪ್ಪಿನಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ಎಡ್ಜ್ ಸಿಗ್ತಾ ಇದೆಯಾ? ಪ್ರಶಾಂತ್, ಉತ್ತರ ಪ್ರದೇಶದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳನ್ನು ನೋಡಿದರೆ ಸ್ವಲ್ಪ BJPಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಬೇರೆ ಕ್ಷೇತ್ರಗಳಲ್ಲಿ. ಆದರೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಯವರು ಗೆಲ್ಲುವ ಸಾಧ್ಯತೆ ಈ ಬಾರಿ ಹೆಚ್ಚು ಅಂತಾನೆ ತೋರಿಸ್ತಿದೆ. ಯಾಕಂದರೆ ಸಾಮಾನ್ಯ ಜನರು, ಕಾಂಗ್ರೆಸ್ನವರು ಮತ್ತು BJPಯವರನ್ನೆಲ್ಲ ನಾನು ನಿನ್ನೆಯಿಂದ ಮಾತನಾಡಿಸ್ತಾ ಇದ್ದೀನಿ. ರಾಹುಲ್ ಗಾಂಧಿ ಈ ಬಾರಿ ರಾಯ್ಬರೇಲಿಯಿಂದ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ಈ ಬಾರಿ ಎರಡನೇ ಕ್ಷೇತ್ರವಾಗಿ ಇದನ್ನು ಆಯ್ಕೊಂಡಿದ್ದಾರೆ. ಕಳೆದ ಬಾರಿ ಅಮೇಥಿಯಲ್ಲಿ ಸೋಲುವ ಸೂಚನೆ ಸಿಕ್ಕ ನಂತರ ವಯನಾಡನ್ನು ಆಯ್ಕೆ ಮಾಡಿಕೊಂಡಿದ್ರು. ಈ ಬಾರಿ ಗೆಲ್ಲುವ ಸೂಚನೆ ಸಿಕ್ಕ ನಂತರ ವಯನಾಡಿನ ಜೊತೆಗೆ ರಾಯ್ಬರೇಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಶಾಂತ್, ಇಲ್ಲಿ BJP ದಿನೇಶ್ ಪ್ರತಾಪ್ ಸಿಂಗ್ ಅನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ದಿನೇಶ್ ಪ್ರತಾಪ್ ಸಿಂಗ್ 2019 ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಮೊದಲು ಕಾಂಗ್ರೆಸ್ನಲ್ಲೇ ಇದ್ದರು. 2018ರಲ್ಲಿ BJPಗೆ ಬಂದರು. 19ರಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿ 1,60,000 ಮತಗಳ ಅಂತರದಿಂದ ಸೋಲನ್ನು ಕಂಡರು. ಈಗ ಅದೇ ವ್ಯಕ್ತಿಯನ್ನು 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಟಿಕೆಟ್ ನೀಡಿದೆ. ರಾಯ್ಬರೇಲಿಯಲ್ಲಿ BJPಯ ಟಿಕೆಟನ್ನು ಯಾರಿಗೆ ಕೊಡಬೇಕು ಅನ್ನೋ ವಿಷಯದಲ್ಲಿ ಕೊನೆಯ ಕ್ಷಣದವರೆಗೂ BJPಯಲ್ಲಿ ಗೊಂದಲ ಇತ್ತು. ಕರ್ನಾಟಕದಲ್ಲಿ ಹೇಗೆ ಟಿಕೆಟ್ ಗೊಂದಲ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತೋ, ಇಲ್ಲೂ ಕೂಡ ಅದೇ
ಅದೇ ರೀತಿಯಾಗಿತ್ತು. ಇನ್ನೇನು ನಾಳೆ ನಾಮಪತ್ರ ಸಲ್ಲಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಯಿತು. ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭಾ ಸೆಗ್ಮೆಂಟ್ಗಳು ಬರುತ್ತವೆ ಪ್ರಶಾಂತ್. 5ರಲ್ಲಿ ಬಿಜೆಪಿ ಒಂದು ವಿಧಾನಸಭಾ ಕ್ಷೇತ್ರ, ಅದಿತಿ ಸಿಂಗ್ ರಾಯ್ಬರೇಲಿಯ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಉಳಿದ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 4ಕ್ಕೆ 4 ಸಮಾಜವಾದಿ ಪಕ್ಷ ಗೆದ್ದಿದೆ. ಅದರಲ್ಲಿ ಒಬ್ಬ MLA ಬಿಜೆಪಿಗೆ ಬಂಡಾಯವಾಗಿ SP ಬಂಡಾಯ ಶಾಸಕನಾಗಿ ಬಿಜೆಪಿಯನ್ನು ಬೆಂಬಲಿಸ್ತಾ ಇದ್ದಾರೆ. ನಮ್ಮ ST ಸೋಮಶೇಖರ್ ರೀತಿಯಲ್ಲಿ ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಮನೋಜ್ ಪಾಂಡೆ ಅಂತ ಅವರ ಹೆಸರು. ಮನೋಜ್ ಪಾಂಡೆ ರಾಹುಲ್ ಗಾಂಧಿ ಬಗ್ಗೆ ರಾಯ್ಬರೇಲಿಯಲ್ಲಿ ಒಂದು ಮಟ್ಟದ ಅನುಕಂಪ ಇದೆ ಅಂತಂದರೆ, ಅಂದರೆ ಹೀಗೂ ಅನೇಕ ಬಾರಿ ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ರಾಹುಲ್ ಗಾಂಧಿ ಕಳೆದ 10 ವರ್ಷಗಳಿಂದ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಎಟ್ ಲಾರ್ಜಿಂದ ಒಂದು ರೀತಿ ಬೇರೆ ರೀತಿಯಾಗಿರ್ತಕ್ಕಂಥ ಟ್ರೋಲನ್ನು ಅನುಭವಿಸಿದ್ದಾರೆ. ಅದರ ಅನುಕಂಪ ಇಲ್ಲ. ನಮ್ಮ ಗಾಂಧಿ ಕುಟುಂಬದ ಕುಡಿ ರಾಯ್ಬರೇಲಿ ಅಮೇಥಿ ಜೊತೆ ಗಾಂಧಿ ಕುಟುಂಬದ ಸಂಬಂಧ ಇದೆ, ಆ ಕಾರಣದಿಂದ ರಾಹುಲ್ ಗಾಂಧಿ ಬಗ್ಗೆ ಅನುಕಂಪ ಇದೆಯೋ, ಅಥವಾ 25%ಗಿಂತ ಹೆಚ್ಚು ದಲಿತರಿದ್ದಾರೆ, ದಲಿತ್ ಮುಸ್ಲಿಂ ಬ್ರಾಹ್ಮಿನ್ ಒಂದು ಕಾಂಬಿನೇಷನ್ ಕಾಂಗ್ರೆಸ್ಸನ್ನು ಯಾವತ್ತಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ಕಾಪಾಡಿಕೊಂಡು ಬಂತು, ಆ ಕಾರಣದಿಂದ ಅನುಕಂಪ ಇದೆಯೋ? ಅಂದರೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಭಾಳ ದೊಡ್ಡ ಏನು ಜನಪ್ರಿಯತೆ ಇಲ್ಲ, ಆದರೆ ಗಾಂಧಿ ಕುಟುಂಬ ನಮ್ಮ ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಯಾವತ್ತಿಗೂ ಸ್ಪರ್ಧಿಸ್ತಾ ಇತ್ತು, ಅವರಿಲ್ಲದೆ ಹೇಗೆ ಅನ್ನುವ ಅನುಕಂಪನೋ, ಅಥವಾ ಜಾತಿ ಕಾರಣದಿಂದ ಸಮೀಕರಣದ ಲಾಭನೋ? ಪ್ರಶಾಂತ್, ಕಳೆದ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋಲನ್ನು ಕಂಡರು. ಆ ಸೋಲಿನ ಅನುಕಂಪ ರಾಯ್ಬರೇಲಿಯಲ್ಲಿದೆ. ಹೆಚ್ಚು ಕಡಿಮೆ 2 ಅಕ್ಕಪಕ್ಕದ ಕ್ಷೇತ್ರಗಳು, ರಾಯ್ಬರೇಲಿಯ 1 ಕ್ಷೇತ್ರ, ಅಮೇಥಿ ಲೋಕಸಭಾ ರಾಯ್ಬರೇಲಿ ಜಿಲ್ಲೆಯ 1 ಕ್ಷೇತ್ರ ಅಮೇಥಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಕಳೆದ ಬಾರಿಯ ಸೋಲು ಈ ಬಾರಿ ಸಹಜವಾಗಿಯೇ ರಾಯ್ಬರೇಲಿ ಜನರ ಮೇಲೆ ಪರಿಣಾಮ ಬೀರಿದೆ. ಗಾಂಧಿ ಕ್ಷೇತ್ರ ಹಲವು ದಶಕಗಳಿಂದ ಈ ಕ್ಷೇತ್ರವನ್ನು ಗಾಂಧಿ ಕುಟುಂಬ ಆಳ್ತಾ ಇದೆ. ಈ ಕಾರಣದಿಂದ ರಾಹುಲ್ ಗಾಂಧಿಯವರನ್ನು ಈ ಬಾರಿ ಗೆಲ್ಲಿಸಿಕೊಳ್ಬೇಕು ಅನ್ನುವಂತಹ ಪರಿಸ್ಥಿತಿ, ವಾತಾವರಣ, ಸಾಮಾನ್ಯ ಜನ ಮಾತನಾಡುವಾಗ ರಾಹುಲ್ ಗಾಂಧಿಯವರನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅದಕ್ಕೆ ಪೂರಕವಾಗಿ ಮತ್ತೊಂದು ಮಾತನ್ನು ಹೇಳ್ತಾರೆ. ಬಿಜೆಪಿಯಿಂದ ಅಭ್ಯರ್ಥಿ ಈ ಬಾರಿ ಬದಲಾಗಿದ್ದಿದ್ರೆ ರಾಹುಲ್ ಗಾಂಧಿಗೆ ಟಫ್ ಕಾಂಪಿಟೇಷನ್ ಇರ್ತಾ ಇತ್ತು. ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ಗೆ ಟಿಕೆಟ್ ಕೊಡೋದನ್ನು ತಪ್ಪಿಸಿ ಬೇರೆ ಯಾರಿಗಾದರೂ ಕೊಟ್ಟಿದ್ದಿದ್ರೆ ಈ ಬಾರಿ ರಾಹುಲ್ ಗಾಂಧಿಗೆ ಇಲ್ಲಿ ಗೆಲುವು ಕಷ್ಟ ಆಗ್ತಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಸ್ಥಳೀಯರು ಮಾತನಾಡ್ತಾರೆ. ಪ್ರಶಾಂತ್, 2 ಲಾಭ ಆಗುತ್ತೆ ರಾಹುಲ್ ಗಾಂಧಿಗೆ. ಒಂದು, ಕಳೆದ ಬಾರಿಯ ಸೋಲಿನ ಅನುಕಂಪ, ಮತ್ತೊಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿಯ ಬಗ್ಗೆ ಇಲ್ಲಿ ಉತ್ತಮವಾದಂತಹ ಮಾತಿಲ್ಲ ಅವರ ಬಗ್ಗೆ. ದಿನೇಶ್ ಪ್ರತಾಪ್ ಸಿಂಗ್ ಬಗ್ಗೆ ಹಲವು ದೂರುಗಳಿದ್ದಾವೆ. ಅದಿತಿ ಸಿಂಗ್ ಬಿಜೆಪಿಯ ಶಾಸಕಿ, ಅವರ ಮೇಲೇನೆ ಹಲ್ಲೆ ಮಾಡಿದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಮನೋಜ್ ಪಾಂಡೆ SP-ಯಿಂದ ಬಂಡೆದ್ದು ಬಿಜೆಪಿಯನ್ನ ಬೆಂಬಲಿಸ್ತಿರುವಂತಹ ಶಾಸಕ. ಅವರಿಗೆ ಪ್ರತಾಪ್ ಸಿಂಗ್ ಇನ್ನಷ್ಟು UPಯ ಪಲ್ಸನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ, ಯಾಕಂದರೆ ಇಡೀ ಚುನಾವಣೆಯಲ್ಲಿ UP ವಿಲ್ ಬಿ ಕ್ರೂಷಿಯಲ್. UPಗೆ BJP ಎಷ್ಟು ಸೀಟ್ ಕೊಡುತ್ತೆ, ಎಷ್ಟು ಸೀಟ್ ಕೊಡಲ್ಲ ಅನ್ನೋದು ನ್ಯಾಷನಲ್ ಟ್ಯಾಲಿಯನ್ನು ನಿಶ್ಚಿತವಾಗಿ ಬದಲಾಯಿಸುತ್ತೆ. ಎಸ್ ಥ್ಯಾಂಕ್ ಯು ಶಶಿ. ಇನ್ನಷ್ಟು ಮಾಹಿತಿ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀವಿ. ಸೊ ಸಾಮಾನ್ಯವಾಗಿ ದಿಲ್ಲಿಯ ಗದ್ದುಗೆಗೆ UPಯಿಂದ ದಾರಿ ಇದೆ ಅಂತ ಹೇಳ್ತಾರೆ, UP ಹೆದ್ದಾರಿ ಅಂತ ಹೇಳ್ತಾರೆ. ನಿಶ್ಚಿತ. ನೋಡಿ, 2014ರಲ್ಲಿ ನಾನು ಅಮೇಥಿ ಮತ್ತು ರಾಯ್ಬರೇಲಿಗೆ ಹೋದಾಗ ಗಾಂಧಿ ಪರಿವಾರದ ಬಗ್ಗೆ ಒಂದು ವಿಸಿಬಲ್ ಆಕ್ರೋಶ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನೋಡಿ, ರಾಜಕಾರಣ ಚಕ್ರ ಹೇಗೆ ತಿರುಗುತ್ತೆ ಅಂತ. 2014ರಲ್ಲಿ ಕುಮಾರ್ ವಿಶ್ವಾಸ್, ಸ್ಮೃತಿ ಇರಾನಿ ಬಂದು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಿದ್ರು. ಆದರೆ ಗಾಂಧಿ ಕುಟುಂಬ ಬಿಟ್ಕೊಡೋದು ಬೇಡ ಅನ್ನುವ ಕಾರಣಕ್ಕೋಗಿ ರಾಹುಲ್ ಗಾಂಧಿ ಗೆದ್ದರು. 19ರಲ್ಲಿ ಅದೇ ಜನ ರಾಹುಲ್ ಗಾಂಧಿಯನ್ನು ಸೋಲಿಸಿದ್ರು. 24ರಲ್ಲಿ ರಾಯ್ಬರೇಲಿಯಲ್ಲಿ ಅದೇ ಜನ ಈಗ ರಾಹುಲ್ ಗಾಂಧಿ ಬಗ್ಗೆ ಅನುಕಂಪವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ರಾಜಕಾರಣ ಯಾವತ್ತಿಗೂ ಕೂಡ ಒಂದು ಚಕ್ರದ ರೂಪದಲ್ಲಿ ತಿರುಗುತ್ತಾ ಇರುತ್ತೆ. ಯಾವ ಕಾರಣದಿಂದ ಅಭಿವೃದ್ಧಿ ಆಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಗಾಂಧಿ ಕುಟುಂಬದ ಬಗ್ಗೆ ಆಕ್ರೋಶ ಇತ್ತು, ಈಗ ಸೋತರು ಅನ್ನುವ ಕಾರಣಕ್ಕೋಸ್ಕರ ಅನುಕಂಪ ಇದೆ. ಅಂದರೆ ಭಾರತದ ಮತದಾರ ಒಂದು ರೀತಿ ಈ ಸೋಲನ್ನು, ಸಾವನ್ನು, ಅದರ ಅನುಕಂಪ ಭಾರತದ ಮತದಾರರ ಮಸ್ತಿಷ್ಕದಲ್ಲಿ ಜಾಸ್ತಿ ಹೋಗುತ್ತೆ. ರಾಜಕಾರಣದಲ್ಲಿ ಎಮೋಷನ್ ತುಂಬ ಬೇಗ ವರ್ಕ್ ಆಗುತ್ತೆ. ಒಂದು ಚಿಕ್ಕ ಬ್ರೇಕ್, ಲಾಜಿಕ್ಕಿಂತ ಎಮೋಷನ್ಸ್ ವರ್ಕ್ ಆಗುತ್ತೆ ಲಾಜಿಕ್ಕಿಂತ. ಎಸ್, ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.